ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ಏನು ಅಂತಂದರೆ, ಪೆಹಲ್ಗಾಮಲ್ಲಿ ಪಾಕಿಸ್ತಾನಿಗಳು ಅಂತಂದರೆ ಪಾಕಿಸ್ತಾನಿ ಮಿಲಿಟ್ರಿ ಅಂತಲೇ ಹೇಳೋದು ನಾನು. ಪಾಕಿಸ್ತಾನದ ರಾಜಕೀಯ ವ್ಯವಸ್ಥೆ, ಪಾಕಿಸ್ತಾನದಲ್ಲಿ ಯಾರು ಅಧಿಕಾರ ಹಿಡ್ಕೊಂಡಿದ್ರೆ ಅವ್ರು ಮಾಡ್ತಕ್ಕಂಥ ಡಬಲ್ ಗೇಮ್ ಬಗ್ಗೆ ಮಾತಾಡ್ತೀವಿ. ಏನು ಅಂತಂದರೆ, ಪಾಕಿಸ್ತಾನದ ಆರ್ಮಿನೇ ಏನಾಗುತ್ತೆ, ಕೆಟ್ಟ ಹುಳುಗಳ್ನ ಹಿಡ್ಕೊಂಬಂದ್ಬಿಟ್ಟು ಏನು ಮಾಡ್ತಾರೆ, ಅವರು ಟ್ರೈನಿಂಗ್ ಕೊಡ್ತಾರೆ, ಅವರಿಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ, ಹೇಗೆ ತಪ್ಪಿಸ್ಕೊಂಬರ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ, ಮದ್ದುಗಳ್ನ ಕೊಡ್ತಾರೆ, ಗ್ರೆನೇಡ್ಗಳನ್ನ ಕೊಡ್ತಾರೆ, RDX ಕೊಡ್ತಾರೆ, ಪಿಸ್ಟಲ್ ಕೊಡ್ತಾರೆ, ಎಲ್ಲದನ್ನು ಕೊಟ್ಟು ಭಾರತ ದೇಶದಲ್ಲಿ ಇಷ್ಟು ಜನ ಕೊಂದು ಹಾಕಿ ಅಂತ ಹೇಳ್ತಾರೆ. ಕೊಂದು ಹಾಕ್ಬಿಟ್ಟು ಬಂದರೆ ನಿಮಗೆ ವೀರ ಚಕ್ರ, ಇಲ್ಲ ಅಂದರೆ ವೀರ ಮರಣ, ನೀವು ಹೋಗಿ ಸ್ವರ್ಗದಲ್ಲಿ ಅಲ್ಲ ನಿಮ್ಮನ್ನು ಕಾಯ್ತಿರ್ತಾನೆ, ನಿಮಗಾಗಿ ಸ್ವರ್ಗ ಹವನಾರ ಹಿಡ್ಕೊಂಡಿರ್ತಾನೆ ಅಂತ ಹೇಳ್ತಾರೆ. ಇದನ್ನು ಅಮಾಯಕರು ಅನಕ್ಷರಸ್ಥರು ಏನಾಗುತ್ತೆ, ಅವರು ಏನು ಯೋಚನೆ ಮಾಡಿದೆ ನಂಬ್ತಾರೆ. ಇನ್ನು ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಇಲ್ಲಿ, ಅವ್ರ ಹೆಸರು ಹೇಳೋದಿಲ್ಲ ನಾನು. ಏನು ಅಂದರೆ, ಆತ ಜ್ಯುವೆಲರಿ ಶಾಪ್ ಇಟ್ಕೊಂಡಿದ್ದಾನೆ. ಅವರು ಭಾಳ ಇದಾಗಿ ನಂಬ್ತಾರೆ. ಇವರು ಈ ಥರ ನಂಬಿಸಿ ಏನು ಮಾಡ್ತಾರೆ, ನಿಮಗೆ ಸ್ವರ್ಗದಲ್ಲಿ ಹುಡುಗಿಯರು ಸಿಗ್ತಾರಂತೆ, ನಿಮ್ಮ ಸ್ವರ್ಗದಲ್ಲಿ ಅಂಥ ಶ್ರೀಮಂತಿಗೆ ಸಿಗತ್ತಂತೆ, ಇಂಥ ಈ ಸೌಕರ್ಯ ಸಿಗತ್ತಂತೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಬ್ರೈನ್ನ ಕೆಡಿಸ್ಬಿಟ್ಟು ಟೆರರಿಸ್ಟ್ ಮಾಡಿಬಿಡ್ತಾರೆ. ಅವ್ರು ಏನಾದ್ರು ಸ್ವಲ್ಪ ಎಜುಕೇಟೆಡ್ ಇದಾಗಿದ್ದರೆ ಆರ್ಮಿ, ಇಲ್ಲ ಅಂತಂದರೆ ಡರ್ಟಿ ಡಜನ್ ಅಂತ ಸಿನಿಮಾ ಬಂದಿತ್ತು, ಅದನ್ನು ಕಳಿಸ್ಬಿಟ್ಟು ಇಂಡಿಯಾ ದೇಶದಲ್ಲಿ ಸಾಯಿಸಿ ಅಂತ ಹೇಳ್ತಾರೆ. ಸಾಯಿಸಿ ಅಂತ ಹೇಳಬೇಕಾದ್ರೆ ಮಿಲಿಟ್ರಿ ಅಂತ ಹಿಡನ್ ಮಾತುಕತೆ ನಿಲ್ಬಾರ್ದು, ಬಟ್ ಜನಸಾಮಾನ್ಯರನ್ನು ಸಾಯಿಸಿ. ಏನು ಅಂದರೆ, ಇಂಡಿಯಾ ದೇಶವನ್ನು ಅವರು ಘಾಸಿಗೊಳಿಸ್ಬೇಕು. ಲಡ್ತೇ ಲಿಯಾ ಪಾಕಿಸ್ತಾನ, ಹಸ್ತೆ ಲೆಂಗೆ ಹಿಂದೂಸ್ತಾನದ ಸ್ಲೋಗನ್ ಅಲ್ಲಿದು. ಏನು ಅಂತಂದರೆ, ಅಳ್ತಾ ತಗೊಂಡ್ರಂತೆ, ಹೊಡೆದಾಡ್ತಾ ತಗೊಂಡ್ರಂತೆ ಪಾಕಿಸ್ತಾನದ, ನಗ್ನಗ್ತಾ ತಗೊಂತಾರಂತೆ ಹಿಂದೂ ದೇಶವನ್ನು. ನಮ್ಮ ದೇಶದಲ್ಲಾದರೆ ಹೇಗಿದೆ ಅಂತಂದರೆ, ನಮ್ಮ ದೇಶದ ಜನ ಭಾಳ ಹುಚ್ಚುಮುಂಡೆ ಮಕ್ಕಳು. ಏನಾಗಿದೆ, ಯಾವುದಾದ್ರೂ ಒಬ್ಬ ರಾಜ ಆಗ್ತಾನೆ ಅಂತಂದರೆ ರಾಜನಿಗೆ ಯೋಗ್ಯತೆ ಇರಬೇಕು. ನಾವು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂದರೆ ನೀನು BA ಪಾಸ್ ಮಾಡಿರಬೇಕು, BCom ಪಾಸ್ ಮಾಡಿರಬೇಕು, BSc ಪಾಸ್ ಮಾಡಿರಬೇಕು, ಟೈಪಿಂಗ್ ಬರಬೇಕು, ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಈಗ 100 ಕಂಡೀಷನ್ಗಳಾಗ್ತವೆ. ಆದರೆ ಮುಖ್ಯಮಂತ್ರಿ ಆಗಿರಬೇಕು ಅಂದರೆ ಏನೂ ಕಂಡೀಷನ್ ಇಲ್ಲ. ನೋಡಿ, ಇದಕ್ಕೊಂದು ಉದಾಹರಣೆ ಏನು ಅಂತಂದರೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ. ಅವರು ತುಂಬ ಬುದ್ಧಿವಂತರು, ಹೌದು. ಅವರೇನು ಮಾಡ್ತಾರೆ, ಮುಂದಿನ ಜನ್ಮಾನದಿದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತಾರೆ. ಅವ್ರಿಗೆ ಹಿಂದೂಗಳು ಅನ್ನೋದು ಕಣ್ಣಿಗೆ ಬೀಳೋದೇ ಇಲ್ಲ. ಏನಾಗುತ್ತೆ, ಎಲ್ಲ ಹಿಂದೂಗಳಿಗೆ ಎಚ್ಚರಿಕೆಯ ಪಾಠ ಇದು. ಏನು ಅಂತಂದರೆ, ನಿಮ್ಮಲ್ಲೇ ನಮ್ಮ ಹಿಂದೂಗಳಲ್ಲೇ ಇರ್ತಕ್ಕಂಥವ್ರು ಈ ಥರ ಮಾತಾಡೋದ್ರಿಂದ, ಮೊನ್ನೆ ಯಾರೋ ಕರ್ನಾಟಕದಲ್ಲಿ ಮಿನಿಸ್ಟ್ರ್ ಒಬ್ಬ ಮಾತಾಡ್ತಾ ಇದ್ದ, ಅಲ್ಲ ರೀ, ಧರ್ಮ ಕೇಳ್ಬಿಟ್ಟು ಹೊಡಿತಾನೆ, ಚಡ್ಡಿ ಬಿಚ್ಚಿ ನೋಡ್ಬಿಟ್ಟು ಹೊಡಿತಾರೆ ಅಂತಂದರೆ ಅಷ್ಟು ಪುರ್ಸೊತ್ತಿರುತ್ತಾ ಅಂತಂದ್ಬಿಟ್ಟು. ಯಾರೋ ತಿಮ್ಮಾಪುರ ಅಂತಲೇ ಕೇಳಿದ್ರು. ಅದರ ಕ್ಲಾರಿಫಿಕೇಷನ್ ಏನಾದ್ರು ಯಾರಾದರೂ ಕೊಟ್ಟರೆ ಒಳ್ಳೆಯದು. ಆತ ಪ್ರೆಸ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು TVನಲ್ಲೆಲ್ಲ ಪ್ರಚಾರ ಆಯಿತು, ಧರ್ಮ ಕೇಳಿ ಹೊಡೆಯೋಷ್ಟು ಪುರ್ಸೊತ್ತಿರುತ್ತಾ ಅಂತಂದ್ಬಿಟ್ಟು. ಹಾಗೆ ಹುಚ್ಚುಮುಂಡೆ ಗಂಡರು ಈ ಥರ ಪ್ರಶ್ನೆ ಕೇಳಿದ್ದಾರೆ. ಕಾಂಗ್ರೆಸ್ನವ್ರ ಬಾಯಿಂದಲೇ ಯಾಕೆ ಈ ಥರ ಮಾತುಗಳು ಬರುತ್ತೆ? ಈ ಟೆರರಿಸ್ಟ್ಗಳು ಹುಚ್ಚರು. ಅವ್ರು ಏನು ಅಂತಂದರೆ, ಹೆಂಡ ಕೊಡ್ದಂಗೆ ಏನು ಬೇಕಾದ್ರೂ ಮಾಡ್ಬೋದು. ಅವ್ರಿಗೆ ವಿದ್ಯಾವಂತರಿಗೆ, ನಾಗರಿಕ ಸಮಾಜಕ್ಕೆ ಮಾತ್ರ ಈ ಥರ ರೂಲ್ಸ್ ಇರುತ್ತೆ. ಈ ಹುಚ್ಚರಿಗೆ ಯಾವ ರೂಲ್ಸ್ ಇರಲ್ಲ, ಯಾವ ದಾರಿನೂ ಇರೋದಿಲ್ಲ. ಇಂಥದನ್ನು ಹಿಡ್ಕೊಂಡು ಇವರು ವೋಟ್ನ ಕೇಳಕ್ಕೆ ಹೊರಟಿದಾರಲ್ಲ, ಎಂಥ ಹುಚ್ಚುಮುಂಡೆ ಗಂಡ್ರನ್ನ ಎಲೆಕ್ಟ್ ಮಾಡ್ತಾಯಿದ್ವಿ ನಾವು. ಇಡೀ ಸಮಾಜ ತಲೆ ತಗ್ಗಿಸ್ಬೇಕಾಗತ್ತೆ. ನೋಡಿ, ರಾಮಾಯಣನ ಬರೆದವನು ರತ್ನಾಕರ ಅಂತೆ, ವಾಲ್ಮೀಕಿ ಅಂತ ಹೆಸರಿಟ್ಕೊಂಡು ಬರ್ದ ಅಂತೀವಿ. ಮತ್ತು ಕಿತ್ತೂರಾಣಿ ಚೆನ್ನಮ್ಮನ ಸೈನಿಕ ಒಬ್ಬ ಇದ್ದ, ಸಂಗೊಳ್ಳಿ ರಾಯಣ್ಣ ಅಂತ, ಕುರುಬ ಅಂತ ಆತ. ಸಂಗೊಳ್ಳಿ ರಾಯಣ್ಣ ನೆನೆಸ್ಕೋತೀವಿ, ದೇಶಭಕ್ತ ಅಂತ ನೆನೆಸ್ಕೋತೀವಿ. ಇವರೆಲ್ಲ ಇರಬೇಕಾದ್ರೆ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಇವರು ಮುಂದಿನ ಜನ್ಮಾನದಿದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತ ಹೇಳಿ ಎಂಥ ದುರಂತ ಬಂದಿದೆ. ಗುರು ನಿಂತ್ಕೊಂಡು ಮಾಡಿದ್ರೆ ಶಿಷ್ಯ ಓಡಾಡ್ಕೊಂಡು ಮಾಡ್ತಾರಂತ. ಇದು ಏನಾಗಿದೆ, ಈ ಥರ ರಾಜಕಾರಣಿಗಳು, ಈ ಥರ ಲೀಡರ್ಸ್ಗಳನ್ನ ಎಲೆಕ್ಟ್ ಮಾಡಿ ನಾವು ನಮ್ಮ ದೇಶವನ್ನು ಪಾಕಿಸ್ತಾನಕ್ಕೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವ. ನಾವು ಹಿಂದೂಗಳು ಏನಾಗುತ್ತೆ, ಬುದ್ಧಿವಂತರಿದ್ದೀವಿ, ಇಲ್ಲ ಅಂತಲ್ಲ, ಪಾಪ ಇವ್ರಿಗೆ ಅಧಿಕಾರ ಬರೋದಿಲ್ಲ. ಏನು ಅಂತಂದರೆ, ಅಧಿಕಾರ ಬರಬೇಕು ಅಂತಂದರೆ ಅಧಿಕಾರದಲ್ಲಿರೋರು ಸಮಯ ಅಂತಂದರೆ ಭಾಳ ಸ್ಟ್ರಾಂಗ್ ಆಗಬೇಕಾಗತ್ತೆ, ಸಮಯ ಅಂದರೆ ಭಾಳ ಸಾಫ್ಟ್ ಆಗಬೇಕಾಗತ್ತೆ. ಎರಡು ಎಕ್ಸ್ಟ್ರೀಮ್ ಎಂಡ್ಗಳ ಮಧ್ಯೆ ಇವ್ರು ಇರಬೇಕಾಗತ್ತೆ. ಇದನ್ನು ಬಿಟ್ಟು ಏನಾಗಿದೆ, ನಾನು ಏನೋ ಅಕ್ಕಿ ಕೊಟ್ಟೆ, ಮುಖ್ಯಮಂತ್ರಿ ಆದೆ, ಹೆಂಗಸ್ರಿಗೆ ಬಸ್ ಪಾಸ್ ಫ್ರೀ ಮಾಡಿದೆ, ಯುವ ನಿಧಿ ಕೊಟ್ಟೆ, 2000 ಕೊಟ್ಟೆ, ಫ್ರೀ ಮಾಡಿದೆ, ಮುಖ್ಯಮಂತ್ರಿ ಆಗ್ಬಿಟ್ಟು ನನ್ನ ಮೀರ್ಸೋರಿಲ್ಲ ಅಂತ ಮೆರಿತಿರ್ತಕ್ಕಂಥವ್ರನ್ನ
ಸೋಲಿಸ್ಬೇಕು. ಯಾವ ಜಾತಿಯನ್ನು ಇಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಇವರು. ಇವ್ರ ಹತ್ರ ಇನ್ನೇನಿಲ್ಲ ರೀ, ಬುದ್ಧಿವಂತಿಕೆ ಇಲ್ಲ, ಮತ್ತು ಯಾವುದೇ ಹೇಳ್ಕೊಳ್ತಕ್ಕಂಥ ಬಂಡವಾಳ ಅಲ್ಲ. ಹಾಗಾಗಿ ಏನಾಗಿದೆ, ಇವರು ಅಮಾಯಕರ ಅನಕ್ಷರಸ್ಥರ ಓಟುಗಳನ್ನ ಬಂಡವಾಳ ಮಾಡಿಕೊಂಡು ಪ್ರೀಪಿಗಳನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಧಿಕ್ಕರಿಸಬೇಕಾದಂಥ ಕಾಲ ಬಂದಿದೆ. ನಾವು ದೇಶಭಕ್ತರಾಗಿರಬೇಕು. ನೋಡಿ, ಒಂದು ಮಾತು ಹೇಳ್ತೀನಿ, ಔರಂಗಜೇಬ ಕಾಲದಲ್ಲಿ ಜಜಿಯಾ ಅಂತ ಹಾಕ್ತಿದ್ರು. ಜಜಿಯಾ ಅಂದರೆ ಏನು ಅಂತಂದರೆ, ಮುಸಲ್ಮಾನರಿಂದ ಹಿಂದೂಗಳ ರಕ್ಷಣೆ ಮಾಡೋದಕ್ಕೋಸ್ಕರ ಟ್ಯಾಕ್ಸ್ ಹಾಕ್ತಾಯಿದ್ರು ಮುಸಲ್ಮಾನ ರಾಜರು. ಅದಕ್ಕೆ ಜಜಿಯಾ ಅಂತ ಕರಿತಿದ್ರು. ಟ್ಯಾಕ್ಸ್ ಹಾಕ್ತಿದ್ರು. ನಾವು 95% ಇರ್ತಕ್ಕಂಥ ಹಿಂದೂಗಳು ಕೇವಲ 5%, 4% ಇರ್ತಕ್ಕಂಥ ಮುಸಲ್ಮಾನರಿಂದ ರಕ್ಷಣೆ ಪಡಿಬೇಕಿತ್ತು. ನಮ್ಮಂಥ ಹೇತ್ಲಾಂಡಿಗಳು, ನಮ್ಮಂಥ ರಾಜಕೀಯ ಅಪ್ರಬುದ್ಧತೆ ಉಳ್ಳವರು ಪ್ರಪಂಚದಲ್ಲಿ ಸಿಗೋದಿಲ್ಲ. ಏನಾದರೂ ವಿಜಯ ಮಾಡಬೇಕು ಅಂದರೆ, ಏನಾದರೂ ಯಶಸ್ಸನ್ನು ಸಾಧಿಸಬೇಕು ಅಂದರೆ ನಮ್ಮ ತೋಳಲ್ಲಿ ಶಕ್ತಿ ಇರಬೇಕು, ನಮ್ಮ ತೊಡೆಗಳಲ್ಲಿ ಶಕ್ತಿ ಇರಬೇಕು, ನಮ್ಮಲ್ಲಿ ಶಕ್ತಿ ಇರಬೇಕು. ನಾವು ಒಂದು ತಲೆ ತೆಗಿತೀನಿ ಅಂತ ಬಂದರೆ 2 ತಲೆ ತೆಗಿತೀನಿ ಅನ್ನೋ ಮನಸ್ಥಿತಿ ಇರಬೇಕು. ಅದು ಬಿಟ್ಬಿಟ್ಟು ನಾವೇನು ಮಾಡ್ತೀವಿ, ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಎಲ್ಲ ಸಮಾಜ, ಇಡೀ ಸಮಾಜದಲ್ಲಿರ್ತಕ್ಕಂಥವರೆಲ್ಲ ನಾಗರಿಕರಾಗಿದ್ದಾಗ, ಇಡೀ ಸಮಾಜದಲ್ಲಿರ್ತಕ್ಕಂಥವ್ರ ಮೈಂಡ್ ಸೆಟ್ ಎಲ್ಲ ಒಂದೇ ಆಗಿದ್ದಾಗ ಈ ಥರ ಇದನ್ನು ಸಿವಿಲ್ ಸೊಸೈಟಿನಲ್ಲಿ ಈ ಥರ ಮಾತು ಹೇಳಿದ್ರೆ ನೋಡ್ಬೋದು. ಆದರೆ ನಾವಿರ್ತಕ್ಕಂಥ ಸೊಸೈಟಿ ವಲ್ಗರ್ ಸೊಸೈಟಿ, ನಾವಿರ್ತಕ್ಕಂಥ ಸೊಸೈಟಿ ಭ್ರಷ್ಟ ಸೊಸೈಟಿ, ನಾವಿರ್ತಕ್ಕಂಥ ಸೊಸೈಟಿ ಎಲ್ಲ ಅನಾಚಾರ ಅತ್ಯಾಚಾರಗಳನ್ನು ತುಂಬಿ ತುಳುಕ್ತಕ್ಕಂಥ ಸೊಸೈಟಿ ಇದ್ದಾಗ ನಾವು ಆನೆ ಬೊಗಳ್ಬೇಕು, ದೇವಲೋಕ ಹಾಳೆ, ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ, ಈ ಥರ ಗಾದೆಗಳನ್ನ ಬಿಡ್ಬಿಡಬೇಕು. ಮತ್ತು ವಸುದೈವ ಕುಟುಂಬಕಂ ಅಂತ ಯಾವುದೋ ಭಗವದ್ಗೀತೆಯಲ್ಲಿ ಕೃಷ್ಣನ ಇದರಲ್ಲಿ ಯಾವುದೋ ಅಧ್ಯಾಯದಲ್ಲಿ ಹೇಳಿದಾರಂತೆ. ಅದಲ್ಲ ರೀ ಕಾಲ. ಈಗೇನು ಅಂತಂದರೆ ಕತ್ತಿ ತಗೊಂಡು ಕಡಿಯೋಕ್ಕೆ ಬರ್ತಾರೆ, ಅವರಿಗೆ ನೀವು ವಸುದೈವ ಕುಟುಂಬ ಅಂತ ಹೇಳಿದ್ರೆ ತಲೆಗೆ ಹೋಗುತ್ತಾ? ಇದನ್ನು ಯೋಚನೆ ಮಾಡಬೇಕಾದಂಥ ವಿಚಾರ. ಇದನ್ನು ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಕತ್ತಿ ತಗೊಂಡು ಹೊಡೆಯೋಕ್ಕೆ ಬರ್ತಾನೆ ಅಂತಂದರೆ ನಾವು ಗನ್ ಇಟ್ಕೊಂಡಿರಬೇಕು. ಈ ಥರ ವಿದ್ಯೆನ ಬಾಯಲ್ಲಿ ಹೇಳಬೇಕು. ಇದನ್ನು ಹೇಳ್ತಾ ಬನ್ನಿ. ನರೇಂದ್ರ ಮೋದಿಯವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆತನ ಒಬ್ಬನ ಪ್ರಯತ್ನ ಸಾಲದು. ಏನಾಗಿದೆ, ಈಗ ಅರ್ನಬ್ ಗೋಸ್ವಾಮಿ ಅನ್ನೋರು ಸಹ ರಿಪಬ್ಲಿಕ್ ಭಾರತ್ ಅನ್ನೋ ಇದನ್ನು TV ಚಾನಲ್ನ ಶುರು ಮಾಡಿ ನ್ಯಾಷನಲಿಸ್ಟಿಕ್ ಮೂಮೆಂಟ್ ಅಂತ ಏನೋ ಮಾಡಿದ್ದಾರೆ. ಯಾರ್ಯಾರು ದೇಶಭಕ್ತರಿದ್ದಾರೆ? ನಾವು ಕ್ರಿಕೆಟ್ನ ಹಿಂದೆ ಹೋಗ್ತೀವಿ, ನಾವು ಸಿನಿಮಾ ಹಿಂದೆ ಹೋಗ್ತೀವಿ, ನಾವು ಯಾಕೆ ದೇಶದ ಹಿಂದೆ ಹೋಗೋದಿಲ್ಲ? ಇದು ನಮ್ಮ ಮುಂದಿರ್ತಕ್ಕಂಥ ದೊಡ್ಡ ಸವಾಲು. ಒಂದು ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ ಅಂತಂದರೆ ಇಡೀ ದೇಶ ಹೆಂಡ ಕುಡ್ದಂಗೆ ಕ್ರಿಕೆಟಿಂದ ಆಮೇಲೆ ತುಂಬ್ಕೊಂಡ್ಬಿಟ್ಟಿರ್ತೀವಿ. ಅಥವಾ ಇಡೀ ದೇಶ ಇದರಿಂದ ಒಳ್ಳೆ ಸಿನಿಮಾ ಬಂತು ಅಂತ ಅದ್ರ ಬಗ್ಗೆ ಮಾತಾಡ್ತಿರ್ತೀವಿ. ದೇಶಭಕ್ತಿ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮರಿ ಮೊಮ್ಮಕ್ಕಳು ಚೆನ್ನಾಗಿರಬೇಕು ಅಂತಂದರೆ ಇವತ್ತು ನಾವು ಒಳ್ಳೆ ಫೌಂಡೇಶನ್ ಹಾಕಬೇಕಾಗಿರೋದು ಅನಿವಾರ್ಯವಾಗಿದೆ. ಬನ್ನಿ, ರಿಪಬ್ಲಿಕ್ ಟಿವಿನವ್ರು ಏನು ಮಾಡಿದ್ದಾರೆ, ಅರ್ನಬ್ ಗೋಸ್ವಾಮಿ ನೇಷನ್ ಫಸ್ಟ್ ಅಂತ ಶುರು ಮಾಡಿದ್ದಾರೆ. ನಾವು ದೇಶದ ಜನಗಳನ್ನ ಎಚ್ಚರಿಸಬೇಕಾಗಿದೆ. ನರೇಂದ್ರ ಮೋದಿಯವರು ಪಾಪ ರಾಜಕೀಯವಾಗಿ ಪ್ರಧಾನಮಂತ್ರಿಯಾಗಿ ಅನೇಕ ಕಟ್ಟುಪಾಡುಗಳ ಮಧ್ಯೆ, ಕಟ್ಟುಪಾಡುಗಳನ್ನು ಸಂವಿಧಾನದ ಕಟ್ಟುಪಾಡುಗಳ ಮಧ್ಯೆ ಕೆಲಸ ಮಾಡಬೇಕಾಗುತ್ತೆ. ನೆಹರು ಅಂಥ ಬುದ್ಧಿವಂತರು ಅಂಬೇಡ್ಕರ್ಗೆ ಟೋಪಿ ಹಾಕ್ಬಿಟ್ರು. ಅಂಬೇಡ್ಕರ್ಗೆ ಹೇಗೆ ಟೋಪಿ ಹಾಕೋದು ಅಂತ ಹೇಳ್ತೀವಿ. ಅಂಬೇಡ್ಕರ್ ಅನೇಕ ಪುಸ್ತಕಗಳಲ್ಲಿ ಪ್ರತಿಪಾದಿಸಿದ್ದಾರೆ. ಏನು ಅಂತಂದರೆ, ಪಾಕಿಸ್ತಾನವನ್ನು ಡಿವೈಡ್ ಮಾಡಲೇಬೇಕು ಅಂತ ಬಂದಾಗ, ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಬಿಟ್ಕೊಡ್ಬೇಕು ಅಂತ ಬಂದರೆ, ಇಲ್ಲಿರ್ತಕ್ಕಂಥ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನ ಕಳಿಸ್ಕೊಳ್ಳೋಣ, ಅಲ್ಲಿರ್ತಕ್ಕಂಥ ಹಿಂದೂಗಳನ್ನೆಲ್ಲ ವಾಪಸ್ ಕಳಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಈ ಮುಂಡೆ ಮಗ ನೆಹರು ಇದಕ್ಕೆ ಅವಕಾಶನೇ ಕೊಡೋದಿಲ್ಲ. ಏನು ಮಾಡ್ತಾನೆ, ಸೆಕ್ಯುಲರನ್ನು ಓಡನ್ನು ಸೇರಿಸ್ಬಿಟ್ಟು ಏನಾಗುತ್ತೆ, ನಾವು ಬೇಗ ಸ್ವಾತಂತ್ರ್ಯ ಸಿಕ್ತು ಅಂತ ಅಂದ್ಬಿಟ್ಟು ಆತ ಪ್ರಧಾನಮಂತ್ರಿಯಾಗಿ ಕೂತ್ಬಿಡ್ತಾನೆ. ಪ್ರಧಾನಮಂತ್ರಿಯಾಗಿ ಕೂಡಿಸಿ ಇವನೇನು ಮಾಡ್ತಾನೆ, ಅಂಬೇಡ್ಕರ್ನ ತುಳಿದು ಹಾಕ್ತಾನೆ. ಹೇಗೆ ತುಳಿದು ಹಾಕ್ತಾನೆ ಅಂತ ಹೇಳ್ತೀನಿ ನೋಡಿ. ಮೊದಲನೇ ಎಲೆಕ್ಷನ್ ನಡೆಯುತ್ತೆ. ಮೊದಲನೇ ಎಲೆಕ್ಷನ್ ನಡೆದರೆ ಬಾಂಬೆ ನಾರ್ತಿಂದ ಅಂಬೇಡ್ಕರ್ ಅವರು ಎಲೆಕ್ಷನ್ಗೆ ನಿಂತ್ಕೋತಾರೆ, ಪಾರ್ಲಿಮೆಂಟ್ ಎಲೆಕ್ಷನ್ಗೆ. ಅವನ ಆಫೀಸಲ್ಲೇ ಕೆಲಸ ಮಾಡ್ತಕ್ಕಂಥ ಒಬ್ಬ ಕ್ಲರ್ಕ್ನ ಇವರೇನು ಮಾಡ್ತಾರೆ, ಕಾಂಗ್ರೆಸ್ನವರು ಸೀಟ್ ಕೊಡ್ತಾರೆ ಅಂಬೇಡ್ಕರ್ ವಿರುದ್ಧ ನಿಂತ್ಕೊಳ್ಳೋದಕ್ಕೆ. ಅಂಬೇಡ್ಕರ್ ಪಾಪ ಇಂಡಿಪೆಂಡೆಂಟಾಗಿ ನಿಂತ್ಬಿಟ್ಟು ಸೋಲ್ತಾರೆ ಅನ್ನೋದಕ್ಕಿಂತ ಇಂಪಾರ್ಟೆಂಟಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಜವಾಹರ್ಲಾಲ್ ನೆಹರು ಇವ್ರನ್ನ ಸೋಲಾಗಿ ನೋಡ್ಕೊತಾರೆ. ಅವನ ಶಿಷ್ಯನ ಗೆಲ್ಲಾಗಿ ನೋಡ್ಕೊತಾರೆ. ಕಾಂಗ್ರೆಸ್ ಗೆಲ್ಲುತ್ತೆ, ಅಂಬೇಡ್ಕರ್ ಸೋಲ್ತಾರೆ. ಅಂಬೇಡ್ಕರ್ ವಿರುದ್ಧ ಕಾಂಗ್ರೆಸ್ನವರು ಮತ್ತು ಜವಾಹರ್ಲಾಲ್ ನೆಹರು ಕತ್ತಿ ಮತ್ತು ತುಳಿದಷ್ಟು ಇನ್ಯಾರು ತುಳಿಯೋಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ಅವರೇನು ಮಾಡಿದ್ರು, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂತ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಪಾಕಿಸ್ತಾನವನ್ನು ಮುಸಲ್ಮಾನರಿಗೋಸ್ಕರ ಡಿವೈಡ್ ಮಾಡಿ ಕೊಟ್ಟ ಮೇಲೆ ಇಲ್ಲಿರ್ತಕ್ಕಂಥ ಮುಸಲ್ಮಾನರೆಲ್ಲ ಪಾಕಿಸ್ತಾನಕ್ಕೆ ಹೋಗಬೇಕು,
ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಇಲ್ಲಿ ಕರ್ಕೊಂಬರ್ಬೇಕು ಅಂತ ಅಂಬೇಡ್ಕರ್ ಮಾತನ್ನು ಯಾಕೆ ಒಪ್ಪಲಿಲ್ಲ ಇವರು? ಅಂಬೇಡ್ಕರ್ ಸತ್ತು ಹೋದ್ಮೇಲೆ ಅವನು ಹೊಗಳ್ತಕ್ಕಂಥವ್ರು, ಅವನು ನಮ್ಮ ಐಕಾನ್ ಅಂತಕ್ಕಂಥವ್ರು, ಅವ್ರು ನಮ್ಮ ಇದನ್ನು ಯುದ್ಧವನ್ನು ಮುಂದೆ ತಗೊಂಡು ಹೋಗೋವಂಥ ಡಂಗುರ ಹೊಡಿತಕ್ಕಂಥ ಈ ಜನ ಅಂಬೇಡ್ಕರ್ಗೆ ಎಷ್ಟು ದ್ರೋಹ ಮಾಡಿದ್ದಾರೆ, ಎಷ್ಟು ತುಳಿದು ಹಾಕಿದ್ದಾರೆ ಅಂತ ಹೇಳೋದು ಸಾಲದು. ಇದೇನಾಗುತ್ತೆ, ಇದಲ್ಲದೆ ಅಂಬೇಡ್ಕರ್ ಸಮಾಧಿಗೆ ಸೂಕ್ತವಾದ ಸ್ಥಳವನ್ನು ಕೊಡೋದಿಲ್ಲ ಇವರು, ಅಂಬೇಡ್ಕರ್ಗೆ ರಾಜಕೀಯವಾದ ಸ್ಥಾನಮಾನ ಕೊಡೋದಿಲ್ಲ, ಮತ್ತು ಅಂಬೇಡ್ಕರ್ ಹೇಳ್ತಕ್ಕಂಥ ಯಾವುದೇ ವಾದವನ್ನು ಒಪ್ಕೊಳ್ಳೋದಿಲ್ಲ ಇವರು. ಇವರೇನು ಮಾಡ್ತಾರೆ, ಆದರೂ ಸಹ ಅಂಬೇಡ್ಕರ್ನ ಮುಂದಿಟ್ಕೊಂಡು 17 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿರ್ತಾರೆ. 1947 64ನೇ ಇಸ್ವಿವರೆಗೂ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗ್ತಾರೆ. ಜವಾಹರ್ಲಾಲ್ ನೆಹರು ಆದ ನಂತರ ವ್ಯವಸ್ಥಿತವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿನ ಕೊಲ್ತುಬಿಟ್ಟು ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ದೇಶಾಂತರ ಓಡಿಸೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಯಾಕೆಂದರೆ ಇವ್ರ ಸೀಟ್ ಅಲ್ಲಾಡಬಾರ್ದು ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನಾವು ದೇಶಭಕ್ತರು ಮುಚ್ಚಿಕೊಂಡು ಓಟ್ ಹಾಕಿ ಮಾಡಿ ಗೆಲ್ಲಿಸಿ ಇವರೇ ನಮ್ಮ ದೇವರು ಅಂತ ನಂಬಿದ್ದೀವಲ್ಲ. ನಮ್ಮಂಥ ಮುಠಾಳರು ಇದರ ಕಾಂಗ್ರೆಸ್ಸಿನ ದುಷ್ಟ ಇವುಗಳನ್ನ ಎಷ್ಟು ಪ್ರಚಾರ ಮಾಡೋದು ಸಾಲದು, ಎಷ್ಟು ಹೇಳೋದು ಸಾಲದು. ಬನ್ನಿ ಎಚ್ಚೆತ್ಕೊಳ್ಳೋಣ. ನರೇಂದ್ರ ಮೋದಿಯವರು ಏನು ಈಗ ಪಹಲ್ಗಾಮಲ್ಲಿ ಅಟ್ಯಾಕ್ ಆಯಿತು, ಪಹಲ್ಗಾಮಲ್ಲಿ ಅಟ್ಯಾಕ್ ಆದಾಗ ನೋಡಿ ಇಂಡಸ್ ವಾಟರ್ ಟ್ರೀಟಿನ ಸಸ್ಪೆಂಡ್ ಮಾಡಿದ್ದಾರೆ. ಇಂಡಸ್ ವಾಟರ್ ಟ್ರೀಟಿನ ಸಸ್ಪೆಂಡ್ ಮಾಡಿ ಒಂದು ಡ್ರಾಪ್ ನೀರು ಹರಿದಂಗೆ ಮಾಡಿದ್ದಾರೆ. ಪಾಕಿಸ್ತಾನದ ಫುಡ್ ಬೌಲ್ ಅಂತ ಹೇಳ್ತೀವಿ, ಅಂದರೆ ಆಹಾರದ ಕಣಜ ಪಂಜಾಬ್, ಅಲ್ಲಿಗೆ ನೀರು ಹರಿಯೋದು ನಿಂತು ಹೋಗಿದೆಯಂತೆ. ಸ್ಯಾಟಲೈಟ್ ಫೋಟೋಗಳು ತೋರಿಸ್ತಾ ಇದ್ದಾರೆ. ಚೀನಾ ರಿವರು ಸಿಂಧು ಉಪನದಿಗಳಲ್ಲಿ 5 ಉಪನದಿಗಳಲ್ಲಿ ಅತಿ ಪ್ರಮುಖವಾದ ನದಿ, ಅದು ಡ್ರೈ ಆಗಿ ಹೋಗ್ಬಿಟ್ಟಿದೆ, ನೀರು ಹರಿತಾ ಇಲ್ಲ. ಇಂಥ ಯುದ್ಧದ ಆಯಾಮಗಳನ್ನ ಓಪನ್ ಮಾಡ್ತಾ ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ, ಪಾಕಿಸ್ತಾನದ ಟೆರರಿಸಮ್ಗೆ ಸೂಕ್ತವಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನರೇಂದ್ರ ಮೋದಿಯವರೇ ಅಥವಾ ಅವ್ರ ಟೀಮ್ನವ್ರು ಯಾರೇ ಆಗಿರಲಿ, ಇಂಥ ಕಾರ್ಯಕ್ರಮಗಳನ್ನ ಇನ್ನೂ ತಗೊಳ್ಳಿ. ನೀವು ನಿಮ್ಮ ಬೆಂಬಲಕ್ಕೆ ನಮಸ್ತೆ ಹಿಂದೂಸ್ತಾನ್, ಉದಯ್ ನಮಸ್ತೆ ಹಿಂದೂಸ್ತಾನ್ ಮೈಸೂರಿದೆ ಅಂತ ಹೇಳ್ಬಿಟ್ಟು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.